ಎಲ್ಲರಿಗೂ ಕಥಾಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 65ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಏನು ಆ್ಯಕ್ಟಿಂಗ್ ಅಂಕಲ್ ನಿಮ್ಮದು, ನಾನು ಹೇಳಿಕೊಟ್ಟ ಹಾಗೆಯೇ ಮಾಡಿದ್ರಿ ಎಂದು ಭುಜ ತಟ್ಟಿದವನನ್ನು ಅಪ್ಪಿಕೊಂಡು ಕಣ್ತುಂಬಿಕೊಂಡವರು, ನಿನಗೆ ಹೇಗೆ ಧನ್ಯವಾದ ಅರ್ಪಿಸಬೇಕು ಅಂತ ತಿಳಿತಿಲ್ಲ ಮಾಡಯ್ಯ. ನನ್ನ ಮಗಳ ಜೀವನ ಹಾಳಾಗಿದ್ದನ್ನು ಕೇಳಿ ಜೀವಂತವಾಗಿ ಸತ್ತು ಹೋಗಿದ್ದೆ ನಾನು. ಆದರೆ ನನಗೆ ಧೈರ್ಯ ತುಂಬಿ ಬುದ್ಧಿವಾದ ಹೇಳಿ ಪರಿಸ್ಥಿತಿನ ಅರ್ಥ ಮಾಡಿಸಿ ಎಲ್ಲ ಸಂಕಷ್ಟಗಳನ್ನು ಇಷ್ಟೊಂದು ಸಲೀಸಾಗಿ ಬಗೆಹರಿಸಿದ್ಯಲ್ಲ. ನಿಜವಾಗ್ಲೂ ನಿನ್ನ ಗುಣನ ಪ್ರೌಢಿಮೆನ ನಾನು ಮೆಚ್ಚಬೇಕಾದದ್ದೇ ಎಂದರು ಮನಸ್ಪೂರ್ವಕವಾಗಿ. ಹಾಗೆಲ್ಲ ಏನಿಲ್ಲ ಬಿಡಿ ಅಂಕಲ್, ಒಟ್ಟಿನಲ್ಲಿ ನಿಮ್ಮಿಂದಾಗಿ ನಮ್ಮ ಮನೆಯವರ ಮನಸ್ಥಿತಿ ಸರಿಯಾಯ್ತಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್. ಹೊರಡೋನ್ವಾ ಎಂದು ನಸುನಕ್ಕವನ ಮಾತಿಗೆ ಮುಗುಳು ನಕ್ಕು ಕಾರ್ ಹತ್ತಿದರು ಶೇಷಣ್ಣ. ಎಲ್ಲ ಸಂಭಾಷಣೆಗಳನ್ನು ದೃಶ್ಯ ಸಮೇತ ನೋಡಿದವಳಿಗೆ ಎಲ್ಲವೂ ಸ್ಪಷ್ಟವಾಗಿತ್ತು. ಮನೆಯ ಆಗುಹೋಗುಗಳ ಬಗ್ಗೆ ಅನಾಸಕ್ತಿ ತೋರಿಸುತ್ತಿದ್ದ ಪ್ರಣವ್ ಇಂದು ಮನೆಯ ಯಾವೊಬ್ಬ ಸದಸ್ಯರಿಂದಲೂ ಬಗೆಹರಿಸಲು ಆಗದಂತಹ ಜಟಿಲ ಸಮಸ್ಯೆಯನ್ನು ಬಗೆಹರಿಸಿದ ರೀತಿ, ಅವನ ಸಮಯ ಪ್ರಜ್ಞೆ ಕಂಡು ಅಚ್ಚರಿಯ ಜೊತೆಗೆ ಹೆಮ್ಮೆಯೂ ಆಗಿತ್ತು ಅವಳಿಗೆ. ತುಟಿಯಂಚಲ್ಲಿ ನಕ್ಕ ಹುಡುಗಿ ಅಲ್ಲಿಂದ ಸರಿದು ಹೋದಳು. ಬಿಗುಡಾಯಿಸಿಕೊಂಡಿದ್ದ ಮನೆಯ ವಾತಾವರಣ ಶೇಷಣ್ಣನವರ ಆಗಮನದಿಂದ ಸಡಿಲಗೊಂಡಿತ್ತು. ಮನೆಯ ಎಲ್ಲ ಸದಸ್ಯರಿಗೂ ಅವರಿಬ್ಬರ ಮೇಲೆ ಇದ್ದ ಕೋಪ ತಾಪ ಎಲ್ಲವೂ ಕರಗಿ ಅವರಿಬ್ಬರನ್ನು ಒಪ್ಪಿಕೊಂಡಿದ್ದರು. ದೊಡ್ಡಪ್ಪ, ಈಗಲೂ ನನ್ನ ಮೇಲೆ ನಿಮಗೆ ಕೋಪ ಹೋಗಲಿಲ್ವಾ? ತಲೆ ತಗ್ಗಿಸಿಯೇ ಕೇಳಿದನು ಪಾರ್ಥ ತುಸು ಕಳವಳದಿಂದ. ಯಾಕೆ ಕೇಳಿದರು ಫೈಲ್ ಒಂದನ್ನು ಪರಿಶೀಲನೆ ಮಾಡುತ್ತಿದ್ದ ರಾಮ್ ತಲೆ ಎತ್ತದೆಯೇ. ನನ್ನ ಭ್ರಮ ವಿಷಯದಲ್ಲಿ ಅಂಜುತ್ತಲೇ ಕೇಳಿದನು ಹುಡುಗ. ಮನೆಯಲ್ಲಿ ನಡೆದಿರೋ ಕೆಲವೊಂದು ಅಹಿತಕರ ಘಟನೆಯಿಂದ ಆಫೀಸ್ ಕಡೆ ಸರಿಯಾಗಿ ಹೋಗೋಕ್ಕಾಗದೆ ಕೆಲಸ ತುಂಬ ಬಾಕಿ ಉಳಿದಿದೆ ಎಂದವರು ಕೈಯಲ್ಲಿ ಹಿಡಿದಿದ್ದ ಫೈಲ್ನ ಅವನ ಕೈಗೆ ಕೊಡುತ್ತಾ, ಹಿಂದೆ ಆಗಿರೋದನ್ನೇ ಜ್ಞಾಪಿಸಿಕೊಂಡು ಕೂಡೋನು ಜೀವನದಲ್ಲಿ ಹಿಂದೆನೇ ಉಳಿತಾನೆ. ಆಗಿರೋದನ್ನೆಲ್ಲ ಮರೆತು ಆಫೀಸ್ ಕೆಲಸದ ಕಡೆ ಗಮನ ಕೊಡು ಎಂದರು ಗಂಭೀರವಾಗಿ. ಅವರ ಮಾತಿನಲ್ಲಿ ತನ್ನ ಬಗ್ಗೆ ಅಡಗಿದ್ದ ಕಾಳಜಿಯ ಮಾತುಗಳು ಸಾಕಾಗಿತ್ತು ಅವನ ಮನದ ನೆಮ್ಮದಿಗೆ. ನಸುನಕ್ಕು ಅವನ ಕೈಯಿಂದ ಫೈಲ್ ಪಡೆದುಕೊಂಡವನು, ಸರಿ ದೊಡ್ಡಪ್ಪ, ನಾನು ಆಫೀಸ್ಗೆ ಹೊರಡ್ತೀನಿ, ಲೇಟ್ ಆಯಿತು ಎಂದವನೇ ಫೈಲ್ ಹಿಡಿದು ಅವಸರದಿಂದ ಕೋಣೆಯತ್ತ ಹೆಜ್ಜೆ ಹಾಕಿದನು. ಅವನು ಕೋಣೆಯೊಳಗೆ ಬರುತ್ತಿದ್ದ ಹಾಗೆ ಅವನ ಕೊರಳಿನ ಸುತ್ತ ಕೈ ಬಳಸಿ ತುಂಟ ನಗು ಹೊತ್ತು ನಿಂತಳು ಭ್ರಮ. ಅವಳ ಮೇಲೆ ಇದ್ದಂತಹ ಎಲ್ಲ ಕೋಪ ಕರಗಿದ್ದರೂ ಹುಮ್ಮತನವಂತೂ ಇನ್ನೂ ಇದ್ದೇ ಇದೆ ಅವನಲ್ಲಿ. ಹೇ ಈಡಿಯಟ್, ಬಿಡೆ, ಏನು ಮಾಡ್ತಿದ್ದೀಯಾ ಎಂದು ಅವಳನ್ನು ದೂರ ಸರಿಸಿದರೆ ಇನ್ನಷ್ಟು ಅವನಿಗೆ ಹತ್ತಿರವಾದವಳು, ಸುಮ್ಮನೆ ಉಡಿಸಿಂಗನ ಥರ ನಾಟಕ ಯಾಕೆ ಮಾಡ್ತೀರ ಯಜಮಾನ್ರೆ? ಮನೆಯವರೇ ನನ್ನನ್ನು ಒಪ್ಪಿಕೊಂಡೇ ಆಯಿತು, ನೀವು ಕೂಡ ಎಲ್ಲರ ಮುಂದೆ ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಂಡು ಆಯಿತು. ಈಗ ಎಂಥದ್ದು ನಿಮ್ಮದು ಹೊಸ ನಾಟಕ ಎಂದು ತನ್ನ ಹಳೆಯ ಶೈಲಿಯಲ್ಲೇ ಕೇಳಿದಳು. ನೋಡು ಭ್ರಮ, ಸುಮ್ಮನೆ ನನ್ನನ್ನು ಕೆಣಕಬೇಡ, ನನಗೆ ಆಫೀಸಿಗೆ ಹೊತ್ತಾಯಿತು ಎಂದವನೇ ಅವಳನ್ನು ದೂರ ಸರಿಸಿ ಮಜ್ಜನ ಮುಗಿಸಿ ಹೊರಬಂದು ತಿಳಿ ನೀಲಿ ಬಣ್ಣದ ಶರ್ಟ್ ತೊಟ್ಟು ಕನ್ನಡಿಯ ಮುಂದೆ ನಿಂತು ಕೂದಲು ಬಾಚಿಕೊಳ್ಳುತ್ತಿದ್ದನು ಹುಡುಗ. ಅವನನ್ನೇ ಎವೆ ಇಕ್ಕದೆ ಕಣ್ಣು ಕಿರಿದಾಗಿಸಿ ಸೊಂಟದ ಮೇಲೆ ಕೈಯಿಟ್ಟು ನೋಡುತ್ತಾ ನಿಂತ ಹುಡುಗಿ ವಾರ್ಡ್ರೂಮ್ನಿಂದ ಸೀರೆಯೊಂದನ್ನು ಹೊರತೆಗೆದು, ನೋಡಿ, ನನಗೆ ಸೀರೆ ಉಡ್ಲಿಕ್ಕುಂಟು, ಹೊರಗಡೆ ಹೋಗಿ ನೀವು ಎಂದಳು. ಪ್ರತಿ ಬಾರಿಯೂ ಅವಳ ಮಾತಿಗೆ ಉರಿದುರಿದು ಬೀಳುವ ಹುಡುಗ ಈಗ ಅವಳ ಆಜ್ಞೆಗೆ ಅಷ್ಟೊಂದು ಸುಲಭವಾಗಿ ಬಗ್ಗುವನೇ? ಅವಳತ್ತ ತಿರುಗಿದವನು ಕೈಕಟ್ಟಿ, ಹೋಗಲ್ಲಂದ್ರೆ ಎಂದು ಗಂಭೀರವಾಗಿ ಹುಬ್ಬು ಕುಣಿಸಿದರೆ, ಹೋಗಲಿಲ್ಲಂದರೆ ನಿಮ್ಮ ಮುಂದೆ ಸೀರೆ ಉಡ್ತೇನೆ, ನನಗೇನು ಎಂದವಳೆ ಹೇಳಿದಂತೆ ಅವನ ಮುಂದೆಯೇ ಸೀರೆ ಉಡಲು ಮುಂದಾಗಿದ್ದಳು. ಅದನ್ನು ಕಂಡೊಡನೆ ತಬ್ಬಿಬ್ಬಾದವನು ಅವಳಿಗೆ ಬೆನ್ನು ಹಾಕಿ, ಥೂ, ಏನು ಕರ್ಮನೆ ನಿಂದು, ನಾಚಿಕೆ ಮಾನ ಮರ್ಯಾದೆ ಅರ್ಥನೇ ಗೊತ್ತಿಲ್ವಲ್ಲೇ ನಿಂಗೆ ಎಂದನು ಹಲ್ಲು ಕಚ್ಚಿ. ಅಯ್ಯೋ, ಗಂಡನ ಮುಂದೆ ಎಂಥ ನಾಚಿಕೆ, ಇದೇನು ಮೊದಲ ಸರ್ತಿಯ ನೀವು ನನ್ನನ್ನು ಹೀಗೆ ನೋಡ್ತಾ ಇರೋದು? ಅವತ್ತು ಡೆಲ್ಲಿಲಿ ಹೋಟೆಲ್ನಲ್ಲಿ ಅವಳು ರಾಗ ಎಳೆದರೆ ಎಲ್ಲ ನನ್ನ ಕರ್ಮ ಎಂದು ಹಣೆ ಚಚ್ಚಿಕೊಂಡವನು ಕಾರ್ ಕೀ ತೆಗೆದು ಅಲ್ಲಿಂದ ಬಿರಬಿರನೆ ಹೊರ ಹೋದರೆ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಳು ಭ್ರಮ. ಇತ್ತ ಕಡೆ ಧಾರಿಣಿಯನ್ನು ಕರೆದುಕೊಂಡು ರೀಮಾಳ ಮನೆಗೆ ಬಂದಿದ್ದನು ಪ್ರಣವ್. ರೀಮಾ, ಯು ನೋ ವಾಟ್, ಮುಂದಿನ ವಾರನೇ ನನ್ನ ವಾಯ್ಸ್ ಟೆಸ್ಟಿಂಗ್ ಇದೆ. ಶಾನ್ಭೋಗ ಸರ್ ಇದ್ದಾರಲ್ಲ, ಅವರ ಮ್ಯಾನೇಜ್ಮೆಂಟ್ನಲ್ಲೇ ಇದೆಲ್ಲ ನಡೀತಿರೋದು. ಒಂದು ವೇಳೆ ನನ್ನ ಹಾಡು ಧ್ವನಿ ಬರೋ ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟ ಆದರೆ ನನ್ನನ್ನು ಹಿಡಿಯೋರಿರಲ್ಲ, ಖುಷಿಯಿಂದ ತೇಲಾಡಿ ಬಿಡ್ತೀನಿ. ಅವನು ಅತ್ಯಂತ ಉತ್ಸುಕನಾಗಿ ಹೇಳುತ್ತಿದ್ದರೆ ದಂಗಾಗಿ ಹೋದಳು ರೀಮಾ. ಬಟ್ ಪ್ರಣವ್, ಇದಕ್ಕೆಲ್ಲ ತುಂಬ ಹಣ ಖರ್ಚಾಗುತ್ತೆ ಅಂತ ಶಾನ್ಭೋಗ ಅಂಕಲ್ ಹೇಳಿದ್ರಲ್ಲ, ಅದಕ್ಕೇನು ಮಾಡಿದೆ?
ಕೇಳಿದಳು ಅಚ್ಚರಿಯ ಕಣ್ಣುಗಳಿಂದ. ಡ್ಯಾಡ್ ಹಣ ಕೊಡೋದಕ್ಕೆ ಒಪ್ಕೊಂಡ್ರು. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಮನೇಲೀಗ ಯಾವುದು ಮುಂಚಿನ ಥರ ಇಲ್ಲ ರೀಮಾ, ಎಲ್ಲನೂ ಬದಲಾಗಿದೆ. ನನ್ನನ್ನು ಕಡೆಗಣಿಸ್ತಾ ಇದ್ದ ಡ್ಯಾಡ್, ದೊಡ್ಡಪ್ಪ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಮಾತಾಡಿಸೋಕೆ ಶುರು ಮಾಡಿದ್ದಾರೆ. ನನ್ನ ಮ್ಯೂಸಿಕಲ್ ಜರ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಕ್ಸಸ್ಗೋಸ್ಕರ ನನಗಿಂತ ಅವರೇ ಹೆಚ್ಚಾಗಿ ಎಕ್ಸೈಟೆಡ್ ಆಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಿದೆ ಎಂದನು ಕಣ್ಣು ತುಂಬಿಕೊಂಡು ಭಾವುಕನಾಗಿ. ಬಟ್ ಪ್ರಣವ್, ಹೌ, ಇದೆಲ್ಲ ಹೇಗೆ ಎಂದು ರೀಮಾ ತಬ್ಬಿಬ್ಬುಕೊಂಡು ಅಚ್ಚರಿಯಿಂದ ಕೇಳಿದರೆ, ಇದಕ್ಕೆಲ್ಲ ರೀಸನ್ ದಾರಿಣಿ. ಶಿ ಈಸ್ ಸಚ್ ಅ ವಂಡರ್ಫುಲ್ ಆ್ಯಂಡ್ ಬ್ರೇವ್ ಗರ್ಲ್, ಕೈಂಡ್ ಹಾರ್ಟೆಡ್ ಎಂದನು ಯಾವುದೋ ಪರವಶಕ್ಕೆ ಒಳಗಾದವನಂತೆ. ಈಗೆಲ್ಲವೂ ಅವಳಿಗೆ ಸ್ಪಷ್ಟವಾಗಿತ್ತು. ಆದರೆ ತನ್ನ ಹುಡುಗ ಇನ್ನೊಬ್ಬ ಹುಡುಗಿಯನ್ನು ತನ್ನ ಮುಂದೆ ಹೊಗಳುವುದನ್ನು ಸಹಿಸಲು ಅವಳಿಂದ ಆಗಲಿಲ್ಲ. ಸುಮ್ಮಗೆ ನಸುನಕ್ಕವಳು, ನೀನು ಖುಷಿಯಾಗಿದ್ದೀಯಲ್ಲ, ಅಷ್ಟೇ ಸಾಕು ಎಂದವಳು. ಅಂದಹಾಗೆ ಧಾರಿಣಿ ಎಂದು ತಬ್ಬಿಬ್ಬಾಗುತ್ತಾ ಕೇಳಿದರೆ, ನಾನು ಬಂದೆ ಎನ್ನುತ್ತಾ ನಸುನಕ್ಕ ಹುಡುಗಿ ಇಬ್ಬರ ಕೈಗೂ ಹಬೆಯಾಡುವ ಕಾಫಿ ಕಪ್ ನೀಡಿ ಪ್ರಣವ್ ಪಕ್ಕ ಕೂತಳು. ಓ ದಾರಿಣಿ, ನೀನ್ಯಾಕೆ ಮಾಡೋಕೆ ಹೋದೆ? ನಾನೇ ಮಾಡ್ತಾ ಇದ್ನಲ್ಲ ಎಂದವಳಿಗೆ. ಪರವಾಗಿಲ್ಲ ರೀಮಾ, ಯಾವತ್ತು ನೀವೇ ಮಾಡ್ತೀರಾ, ಇವತ್ತು ಫಾರ್ ಅ ಚೇಂಜ್ ನಾನು ಮಾಡಿದ್ದೀನಿ. ಕುಡಿದು ಟೇಸ್ಟ್ ಹೇಗಿದೆ ಹೇಳಿ ಎಂದಳು ತುಟಿಗೆ ಕಾಫಿ ಕಪ್ ಇಡುತ್ತಾ. ಹೌದು ರೀಮಾ, ಧಾರಿಣಿ ಚೆನ್ನಾಗಿ ಸಾಂಗ್ಸ್ ಕೂಡ ಹಾಡ್ತಾಳೆ, ಜೊತೆಗೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಳೆ. ಜಸ್ಟ್ ಟೇಸ್ಟ್ ಮಾಡು, ನೀನು ನಮ್ಮ ಹಾಗೆಯೇ ಅಡಿಕ್ಟ್ ಆಗಿ ಹೋಗ್ತೀಯ ಅವಳ ಕೈ ರುಚಿಗೆ ಎಂದು ಅವನು ಮಾತಿಗೂ ಅವಳನ್ನು ಹೊಗಳಿ ಮಾತನಾಡುತ್ತಿದ್ದರೆ ಒಳಗೊಳಗೆ ಕುದ್ದು ಹೋಗುತ್ತಿದ್ದಳು ರೀಮಾ. ಸರಿ ರೀಮಾ, ನಾವಿನ್ನು ಹೊರಡ್ತೀವಿ, ತುಂಬ ಕೆಲಸ ಇದೆ. ಜೊತೆಗೆ ನಾನು ಮ್ಯೂಸಿಕ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಬೇಕು. ಹಾಗೆ ಮುಂದಿನ ವಾರಕ್ಕೆ ತುಂಬ ಪ್ರಾಕ್ಟೀಸ್ ಮಾಡೋಕ್ಕಿದೆ ಎಂದವನು ಎದ್ದು ನಿಂತರೆ ಧಾರಿಣಿ ಕೂಡ ಎದ್ದು ನಿಂತಳು. ಇಬ್ಬರನ್ನು ಕಾರ್ವರೆಗೆ ಬಿಟ್ಟ ರೀಮಾ, ಎನಿವೇ ಆಲ್ ದಿ ಬೆಸ್ಟ್ ಪ್ರಣವ್ ಎಂದು ನಸುನಗುತ್ತಲೇ ಶುಭ ಕೋರಿದವಳನ್ನು ಲಘುವಾಗಿ ಅಪ್ಪಿಕೊಂಡವನು ಕಾರ್ ಸ್ಟಾರ್ಟ್ ಮಾಡಿದನು. ನೋಡುತ್ತಿದ್ದ ಹಾಗೆ ಕಾರ್ ಮುಂದೆ ಸಾಗಿತ್ತು. ತಕ್ಷಣ ಮನೆಯೊಳಗೆ ಓಡಿ ಹೋದವಳು ಕುಸಿದು ಕೂಡುತ್ತಾ ಒಂದು ಬಾರಿ ಜೋರಾಗಿ ರೋಧಿಸಿದಳು. ಅತ್ತಳು, ಅಡಚಿದಳು. ಕಣ್ಣೆಲ್ಲ ಕೆಂಪಡರಿ ಹೋಗಿವೆ. ತುಸು ಹೊತ್ತಿನ ನಂತರ ಅದೇನನ್ನು ನಿರ್ಧಾರ ಮಾಡಿದವಳಂತೆ ಕೋಣೆಯಂತ ಹೆಜ್ಜೆ ಹಾಕಿದಳು. ನೀವು ತುಂಬ ಚೆನ್ನಾಗಿ ಅಭಿನಯ ಮಾಡ್ತೀರಾ ಎಂದಳು ಕಿಟಕಿಯತ್ತ ಮುಖ ಮಾಡಿ ಕೂತಿದ್ದ ಧಾರಿಣಿ ಗಂಭೀರವಾಗಿ. ಮುಖದಲ್ಲಿ ಅದೇ ಶಾಂತತೆ. ನಾನಾ? ಈ ಮಾತು ಈಗ ಯಾಕೆ ಬಂತು ಅಂತ ಕೇಳಬಹುದಾ? ನಸುನಗುತ್ತಲೇ ಕೇಳಿದವನ ದೃಷ್ಟಿ ಮಾತ್ರ ರಸ್ತೆಯ ಮೇಲೆ. ಭ್ರಮ ಅಪ್ಪನನ್ನು ಕನ್ವಿನ್ಸ್ ಮಾಡಿ ಅವರಿಬ್ಬರ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದು ನೀವೇ ಅನ್ನೋದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಿಜ ಹೇಳಿ, ಇದೆಲ್ಲ ನಿಮ್ಮದೇ ಕೆಲಸ ತಾನೇ ಎಂದು ಕೇಳಿದವನಿಗೆ, ಪರವಾಗಿಲ್ವೇ, ತುಂಬ ಚೆನ್ನಾಗಿ ಡಿಟೆಕ್ಟಿವ್ ಕೆಲಸ ಮಾಡ್ತೀಯ ನೀನು ಎಂದನು ನಗುತ್ತಲೇ. ಇದನ್ನೆಲ್ಲ ನನ್ನ ಹತ್ರ ಮುಂಚೆನೇ ಯಾಕೆ ಹೇಳಿಲ್ಲ ನೀವು? ಮೊದಲೇ ಹೇಳ್ತಾ ಇರ್ತಿದ್ರೆ ನಿನ್ನೆ ಈ ಖುಷಿನ ನನಗೆ ನೋಡೋದಕ್ಕೆ ಸಿಗ್ತಾ ಇತ್ತಾ? ಒಂದು ಕ್ಷಣ ಸ್ತಬ್ಧಳಾದಳು ಧಾರಿಣಿ. ಅದೇನು ಹೇಳಬೇಕು ತೋಚದಾಯಿತು ಅವಳಿಗೆ. ನಸುನಕ್ಕು ಮತ್ತೆ ಹೊರಗೆ ಮುಖ ಹಾಕಿದಳು. ಅವಳ ತುಟಿ ಬಿಡುವುದನ್ನು ಕಂಡು ಅವನ ತುಟಿಯಲ್ಲೂ ನಗು ಅರಳಿತ್ತು. ಮೌನದ ಸಂಭಾಷಣೆಯಲ್ಲೇ ಮನೆ ತಲುಪಿದರು. ಆದರೆ ಅವರಿಬ್ಬರ ನಡುವೆಯೂ ಪ್ರೀತಿ ಎಂಬ ಬಂಧದ ಕುಡಿ ಒಡೆದಿದೆ ಎಂಬುವ ವಿಷಯ ತಿಳಿದಿಲ್ಲ ಅವರಿಗೆ. ವಾವಾ, ಪ್ಲೀಸ್, ನನ್ನ ಹತ್ರ ಮುಂಚೆ ಹೇಗೆ ಮಾತಾಡ್ತಿದ್ರು ಹಾಗೇನೆ ಮಾತಾಡಿ. ನೀವು ಮುಂಚಿನ ಥರ ನನ್ನ ಜೊತೆ ಮಾತಾಡ್ತಿಲ್ಲ. ಪ್ಲೀಸ್ ಹೀಗೆಲ್ಲ ಮಾಡಬೇಡಿ. ನೋಡಿ, ನೀವು ಅಂದ್ಕೊಂಡ ಹಾಗೆ ಏನೂ ಇಲ್ಲ. ಮನೆಯಲ್ಲೀಗ ಎಲ್ಲನೂ ಸರಿಯಾಗಿದೆ. ನಮ್ಮಿಬ್ಬರ ತಪ್ಪನ್ನು ಒಪ್ಕೊಂಡು ಮನೆಯವರು ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ. ಆದರೆ ಇದರ ನಡುವೆ ನೀವು ಈ ರೀತಿ ಆಡ್ತಾ ಇದ್ದರೆ ಹೇಗೆ ಬಾವಾ ಎಂದು ಅವನು ಪುಟ್ಟ ಮಗುವಿನಂತೆ ಅಳುಮುಖ ಹೊತ್ತು ಕೇಳಿದರೆ ತನ್ನವನ ಕೋಪ ಮಂಜಿನಂತೆ ಕರಗಿ ಹೋಗಿತ್ತು. ಪಾರ್ಥ, ಬಿಹೇವ್ ಯುವರ್ ಸೆಲ್ಫ್. ಯಾಕೊಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀಯಾ ಕೇಳಿದನು ಅವನ ಭುಜ ಬಳಸಿ. ಮತ್ತಿನ್ನೇನು ಬಾವಾ, ನೀವು ಮೊದಲಿನ ಥರ ನನ್ನ ಜೊತೆ ಸಲಿಗೆಯಿಂದ ಮಾತಾಡ್ತಿಲ್ಲ. ನನ್ನನ್ನು ಕಂಡ್ರೂ ಕಾಣದ ಹಾಗೆ ಮಾಡ್ತೀರಾ. ಮುಖಕ್ಕೆ ಕುಟ್ಟು ಮುಖ ಮಾತಾಡೋದೇ ಇಲ್ಲ ಅಂತೀರಾ. ನಾನಾಗೆ ಮಾತಾಡಿಸೋಕೆ ಬಂದರೂ ಮುಖ ತಿರುಗಿಸ್ಕೊಂಡು ಹೋಗ್ತೀರಾ. ನಿಜವಾಗ್ಲೂ ತುಂಬ ಹರ್ಟ್ ಆಗ್ತಿದೆ ಎಂದನು ಕಣ್ತುಂಬಿಕೊಂಡು. ಇದೇ ಮೊದಲನೇ ಬಾರಿಗೆ ಅವನನ್ನು ಈ ರೀತಿ ಕಂಡಿದ್ದನು ತನವ್. ಅವರು ಮಾಡಿರುವ ಕೆಲಸಕ್ಕೆ ಇಬ್ಬರ ಮೇಲೂ ಬತ್ತದಷ್ಟು ಕೋಪವಿತ್ತು. ಆದರೆ ಮನೆಯವರೆಲ್ಲರೂ ಅವರ ತಪ್ಪನ್ನು ಮನ್ನಿಸಿ ಒಪ್ಪಿರಬೇಕಾದರೆ ತಾನು ಕೋಪ ಸಾಧಿಸುವುದು ಸರಿ ಕಾಣಲಿಲ್ಲ ಅವನಿಗೆ. ಹೇ ಪಾರ್ಥ, ಚಿಲ್ ಮ್ಯಾನ್, ಯಾಕಿಷ್ಟು ಎಮೋಷ್ನಲ್ ಆಗ್ತಾ ಇದ್ದೀಯಾ ಎಂದವನ ಬೆನ್ನು ತಟ್ಟಿ ಸಮಾಧಾನಗೊಳಿಸಿ ಮುಂಚಿನಂತೆಯೇ ತುಸು ಹೊತ್ತು ಅವನ ಜೊತೆ ಸಲುಗೆಯಿಂದ ಕಾಲ ಕಳೆದನು. ಅಷ್ಟರಲ್ಲಿ ಗಮ್ಯಳ ಆಗಮನವಾಗಿತ್ತು. ಅವಳನ್ನು ಕಂಡೊಡನೆ ಇಬ್ಬರು ತಮ್ಮ ತಮ್ಮ ಮಾತಿಗೆ ಪೂರ್ಣ ವಿರಾಮ ಹಾಕಿದರು. ನೀನೇನೇ ಭಾವನನ್ನು ಹುಡುಕೊಂಡು ಆಫೀಸ್ ತನಕ ಬಂದಿದ್ದೀಯಾ, ಅದು ಕ್ಯಾರಿಯರ್ ಬಾಕ್ಸ್ ಸಮೇತ ಎಂದು ಹುಬ್ಬು ಕುಣಿಸಿ ಅವನು ಕೇಳಿದರೆ ಅವನ ತಲೆಯ ಮೇಲೊಂದು ಮೊಟಕಿದವಳು, ಹೌದು ಕಣೋ, ಸ್ವಂತ ಭಾವ ಅಂತನೂ ನೋಡದೆ ಅದೆಷ್ಟು ವರ್ಕ್ ಪ್ರೆಷರ್ ಹಾಕ್ತೀಯ ನನ್ನ ಗಂಡನ ಮೇಲೆ. ನೋಡು,
ಅವಳು ಎಷ್ಟೊಂದು ಸೊರಗಿ ಹೋಗಿದ್ದಾಳೆ ಅಂತ. ಅದಕ್ಕೆ ನನ್ನ ಗಂಡನಿಗೆ ನಾನೇ ನನ್ನ ಕೈಯಾರೆ ತಿನ್ನಿಸೋಣಂತ ಊಟ ತಂದೆ ಎಂದವಳು. ತನೋ, ಬೇಗ ಬಾ, ಊಟ ಬಡಿಸ್ತೀನಿ ಎಂದು ಎದ್ದರೆ, ಅಕ್ಕ, ಬರೀ ಭಾವನಿಗೆ ಮಾತ್ರನ ಊಟ, ನಿನ್ನ ತಮ್ಮನಿಗಿಲ್ವಾ ಕೇಳಿದನು ಪಾರ್ಥ ಕಣ್ಣು ಕಿರಿದಾಗಿಸಿ. ತಮ್ಮ ಪುಟ್ಟ ಹುಡುಗ ಆಗಿರ್ತಾ ಇದ್ದಿದ್ರೆ ಊಟ ಕೊಡ್ತಾ ಇದ್ನೇನು, ಆದರೆ ಈಗ ನನ್ನ ಪುಟ್ಟ ತಮ್ಮ ದೊಡ್ಡವನಾಗಿದ್ದಾನೆ, ಅವನಿಗೂ ಊಟ ಮಾಡಿಸೋಕೆ ಹೆಂಡತಿ ಬಂದಿದ್ದಾಳೆ ಎಂದಳು ಕಣ್ಮಿಟುಕಿಸಿ. ಅವಳ ಮಾತು ಕೇಳಿ ಪಾರ್ಥನ ಮುಖ ಜೋತು ಬಿದ್ದರೆ, ನೀನು ನಿನ್ನ ಹೆಂಡತಿನ ಕರೆಸಿ ಊಟ ಮಾಡಿಸ್ಕೊ ಪಾರ್ಥ, ಹೇಗಿದ್ರು ನಿನ್ನ ಹೆಂಡತಿ ಅಡುಗೆ ಚೆನ್ನಾಗಿ ಮಾಡ್ತಾಳೆ, ಹೇಳಿ ಕೇಳಿ ಮಂಗಳೂರು ಮೀನಲ್ವಾ ಎಂದು ತನವು ನುಡಿದರೆ, ಮೀನಲ್ಲ ಅವಳು, ನೀಲಿ ತಿಮಿಂಗಿಲ, ಬಿಟ್ಟರೆ ನನ್ನನ್ನೇ ಬಡಿದು ಬಾಯಿಗೆ ಹಾಕುತ್ತಾಳೆ ಎಂದನು ಪಾರ್ಥ. ಅವನ ಮಾತು ಕೇಳಿ ಮುಸಿ ಮುಸಿ ನಕ್ಕ ಗಮ್ಯತನವು ಇಬ್ಬರು ಅಲ್ಲಿಂದ ಸರಿದು ಹೋದರು. ಕ್ಯಾಬಿನ್ ಒಳಗೆ ಬರುತ್ತಿದ್ದ ಹಾಗೆ ಗಂಡನ ಕೊರಳ ಸುತ್ತ ಕೈ ಹಾಕಿದಳು ಹುಡುಗಿ. ಅವಳ ನಡುವನ್ನು ತಬ್ಬಿ ಹಿಡಿದವನು, ಇದು ಆಫೀಸ್, ನಮ್ಮ ರೂಮ್ ಅಲ್ಲ ಎಂದನು. ಗೊತ್ತು ಎಂದವಳು. ಅವನಿಂದ ದೂರ ಆಗುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ತುಸು ಹೊತ್ತಿನ ನಂತರ ತಾನೇ ಅವಳಿಂದ ದೂರ ಸರಿದವನು. ಈಗೇನು ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ತೀಯಾ ಕೇಳಿದನು. ಅವನ ಮಾತಿಗೆ ನಕ್ಕವಳು, ಇಲ್ಲ, ಕೂತ್ಕೋ ಬಾ, ಊಟ ಬಡಿಸ್ತೀನಿ ಎಂದರೆ, ಕೈ ತೊಳೆದು ಬಂದ ಹುಡುಗ ತನ್ನ ಶರ್ಟ್ನ ತೋಳುಗಳನ್ನು ಮಡಚಿ ಕೂತನು. ಅವನಿಗೆ ಬಡಿಸಿ ಗಲ್ಲದ ಮೇಲೆ ಕೈಯಿಟ್ಟು ಅವನನ್ನೇ ನೋಡುತ್ತಾ ಕೂತು ಬಿಟ್ಟಳು ಗಮ್ಯ. ಏನು ಹಾಗೆ ನೋಡ್ತಾ ಇದ್ದೀಯಾ, ಹಸಿವಾಗ್ತಿದ್ಯಾ, ಊಟ ಮಾಡಿಲ್ವಾ ಕೇಳಿದನು. ಏನೊಂದು ಮಾತನಾಡಲಿಲ್ಲ ಹುಡುಗಿ. ಅದೇ ನಗುಮುಖ ಹೊತ್ತು ಕೂತಳು. ಅದೇನನ್ನಿಸಿತೋ ಏನೋ, ತಾನು ತಿನ್ನುತ್ತಲೇ ಅವಳಿಗೂ ಕೈತುತ್ತು ತಿನ್ನಿಸಿದನು ತನವು. ಮರುಮಾತು ಎತ್ತದೆ ಅವನ ಕೈತುತ್ತು ತಿಂದವಳ ಕಣ್ಣುಗಳು ತುಂಬಿ ಬಂದಿದ್ದವು.